ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the Mendel experiments, that is what are those the aspects when Mendel was conducted hybridization technique, hybridization experiments on pea plant. So that is pea plant, that one is Pisum sativum anta kariteve. So Pisum sativa, pea plant, that is scientific name of pea plant, Pisum sativa. So in today's class we will continue the hybridization technique conducted by Gregor Johann Mendel on pea plant. So what are those aspects? What are those 7 characters or triads when Mendel was found in that pea plant? So in today's class Mendel conducted several experiments on the pea plant, that is Pisum sativa. So he found 14 triads or characters found in the pea plant, same pea plant. Then, so there are some reasons when Mendel was selected pea plant for his experiments. So those reasons, that one is a shorter lifespan, then both the pollination, that is self and cross pollination is possible in that plant, then that plant shows a number of varieties. So these are all the, and it is a self pollinated plant. So those are all the reasons when Mendel took the Pisum sativa for his experiments. So the next one, that one is the main aspects of Mendel hybridization technique. So the aspects, those are nothing but he was found 7 major characters or triads on pea plant. Then next one is that is the selection of true breeding plants, selection of true breeding plants. Then controlled cross pollination, controlled cross pollination. Then so he was analyzed those generation, that is in the form of a pedigree analysis anta heltave. So history of family. So these are all the main aspects in the Mendel conducted experiment, series of experiments on the pea plant. Finally he found 7 major characters on pea plant. So what are those 7 characters? Like the stem height, like the stem height. So this is one character, nothing but one triad. Triad nothing but hereditary character. ಇಲ್ಲಿ ಟ್ರಯಡ್ ಅಂದ್ರೂ ಕ್ಯಾರೆಕ್ಟ್ ಅಂತಾನೆ ಹೇಳ್ತೇವೆ, ಕ್ಯಾರೆಕ್ಟರ್ ಅಂದ್ರೂ ಕೂಡ ಟ್ರಯಡ್ ಅಂತಾನೆ ಹೇಳ್ತೀವಿ. ಬಟ್ ಟ್ರಯಡ್ ಅಂದಾಗ ನಾವಿಲ್ಲಿ ಏನ್ ಹೇಳ್ತೇವೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಅನುವಂಶೀಯವಾಗಿ ನೋಡುವಂಥದ್ದು, ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್. ಸೊ ಫಸ್ಟ್ ಒನ್ ಈಸ್ ಸ್ಟೆಮ್ ಹೈಟ್. ಇವನು ಒಂದು ಏನು ಒಂದು ಟೆಕ್ನಿಕ್ಸ್ ಅನ್ನ ಹೈಬ್ರಿಡೈಸೇಷನ್, ಈ ವಾಸ್ ದ ಫಸ್ಟ್ ಮ್ಯಾನ್ ಟು ಪ್ರಪೋಸ್ಡ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಇನ್ ಪ್ಲಾಂಟ್ಸ್. ಸೊ ಪ್ಲಾಂಟ್ ಅಲ್ಲಿ ಅವನು ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಪ್ರಪೋಸ್ ಮಾಡಿರ್ತಕ್ಕಂತಹ ಮೊದಲನೇ ವ್ಯಕ್ತಿ ವಿಜ್ಞಾನಿ ಅವನು ಗ್ರೆಗೋರ್ ಜಾನ್ ಮೆಂಡಲ್ ಅಂತ ಕರಿತೇವೆ. ಈಗ ಏನು ಅವನು 14 ಅಲ್ಲಿ ಏನು ಮಾಡ್ತಾನೆ, ನೋಡ್ತಾ ಹೋಗ್ತಾನೆ ಪೀ ಪ್ಲಾಂಟ್ ಅಲ್ಲಿ 14 ಟ್ರಯಡ್ಸ್ ಅಲ್ಲಿ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅಲ್ಲಿ 7 ಅನ್ನ ಫೈನಲಿ ಹಿ ವಾಸ್ ಸೆಲೆಕ್ಟೆಡ್ 7 ಅಮಾಂಗ್ 14. 14ರಲ್ಲಿ 7 ಅವನು ಆಯ್ಕೆ ಮಾಡ್ಕೊಳ್ತಾನೆ, ಆ ಟ್ರಯಡ್ಸ್ ಅನ್ನ, ಆ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅನ್ನ, ಎಲ್ಲಿ ಪೀ ಪ್ಲಾಂಟ್ ಅಲ್ಲಿ. ಹಾಗಾದ್ರೆ ಯಾವ್ಯಾವ್ದದು ಆ 7 ಕ್ಯಾರೆಕ್ಟರ್ಸ್ ಅಂದಾಗ ಒಂದು ದಟ್ ಈಸ್ ಸ್ಟೆಮ್ ಹೈಟ್ ಅಂತ ಕರಿತೀವಿ, ಏನು ಕಾಂಡದ ಎತ್ತರ. ಸೊ ದಿಸ್ ಈಸ್ ದಿ
one trait or character, but it has two contrasting characters, nothing but triads. ಇದು ಒಂದು ಗುಣ, ಇದು ಒಂದು ಕ್ಯಾರೆಕ್ಟರ್. ಯಾವುದು? ಸ್ಟೆಮ್ ಹೈಟ್ ಅಂತಕ್ಕಂಥದ್ದು. ಇದಕ್ಕೆ ಪರ್ಯಾಯವಾಗಿ ಎರಡು ಗುಣಗಳು ಅಪ್ಲೈ ಆಗುತ್ತಲ್ಲಿ, ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಅಲ್ಲಿ ಅಪ್ಲೈ ಆಗ್ತದೆ. ಹಾಗಾದ್ರೆ ಹೈಟ್ ಆಫ್ ದಿ ಸ್ಟೆಮ್ ಅಂತ ತಗೊಂಡಾಗ ಸ್ಟೆಮ್ ಹೈಟ್ಗೆ ಕಾಂಟ್ರಾಸ್ಟಿಂಗ್ ಆಗಿ ಯಾವುದು ಬರುತ್ತೆ? ದಟ್ ಒನ್ ಈಸ್ ಟಾಲ್ ಅಂಡ್ ಡ್ವಾರ್ಫ್ ಅಂತ ಹೇಳ್ತೇವೆ. ಆ ಒಂದು ಗುಣಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ಯಾವ್ದು ಬರುತ್ತೆ? ಒಂದು ಟಾಲ್ ಅಂತ ಹೇಳ್ತೇವೆ, ಮತ್ತೊಂದನ್ನ ಡ್ವಾರ್ಫ್ ಅಂತ ಕರಿತೀವಿ. ಒಂದು ಟಾಲ್ ಎತ್ತರ, ಡ್ವಾರ್ಫ್ ಅನ್ನೋದು ಇನ್ನೊಂದು ಚಿಕ್ಕದು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಬರೋಣ. ಸೊ ದಿ ಸೆಕೆಂಡ್ ಕ್ಯಾರೆಕ್ಟರ್ ಆರ್ ಟ್ರಯಡ್, ಕಲರ್ ಆಫ್ ದಿ ಫ್ಲವರ್. ಏನಿದು? ಕಲರ್ ಆಫ್ ದಿ ಫ್ಲವರ್. ಹಾಗಾದ್ರೆ ಹೂವಿನ ಬಣ್ಣ ಹೇಗಿದೆ ಅಂದಾಗ, ಸೊ ಇಟ್ ಹ್ಯಾಸ್ ಅಗೇನ್ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಮತ್ತೆ ಇದಕ್ಕೆ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಕಲರ್ ಅಂತ ಇರುವಂತದಕ್ಕೆ ಎರಡು ಕಾಂಟ್ರಾಸ್ಟಿಂಗ್ ಇದೆ. ಸೊ ದಟ್ ಈಸ್ ವಯೋಲೆಟ್ ಅಂಡ್ ವೈಟ್. ಸೊ ಕಲರ್ ಆಫ್ ದಿ ಫ್ಲವರ್ ದಟ್ ಹ್ಯಾಸ್ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಲೈಕ್ ವಯೋಲೆಟ್ ಕಲರ್ ಅಂಡ್ ವೈಟ್ ಕಲರ್. ಎರಡು ಕಲರ್ ಅಲ್ಲಿ ಬರುತ್ತೆ. ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್, that is position of the flower. So look at this diagram. So this is the branch, pea plant branch. So here the position of the flower, position of the flower. So one is a terminal and another one is axial. Look at this figure. So this is the axial. The position is axial. ಅಂದ್ರೆ ಈ ಬ್ರಾಂಚ್ ನ ಪಕ್ಕದಲ್ಲಿ ಬರುವಂತದ್ದು axial position. ಇನ್ನೊಂದು ಕಡೆ ಫ್ಲವರ್ ಏನಾಗಿರ್ತದೆ, ಹೀಗೆ ಮೇಲ್ಭಾಗದಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಟರ್ಮಿನಲ್ ಅಂತ ಕರಿತೇವೆ. ಹಾಗಾದ್ರೆ ಪೊಸಿಷನ್ ಆಫ್ ದಿ ಫ್ಲವರ್ ಅಂದಾಗ ಒಂದು ಟ್ರಯಡ್ಗೆ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಒಂದು ಆಕ್ಸಿಯಲ್ ಅಂತ ಕರಿತೀವಿ, ಪಕ್ಕದಲ್ಲಿ ಬರುವಂಥದ್ದು. ಇನ್ನೊಂದು ಟರ್ಮಿನಲ್ ಅಂತ ಕರಿತೀವಿ, ಮೇಲ್ಭಾಗದಲ್ಲಿ ಬರುವಂಥದ್ದು. ಕಮಿಂಗ್ ಟು ದಿ ಫೋರ್ತ್ ಒನ್, ಕಲರ್ ಆಫ್ ದಿ ಪಾಡ್ ಅಂತ ಕರಿತೇವೆ. ಸೊ ಕಲರ್ ಆಫ್ ದಿ ಪಾಡ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇನ್ ಪೀ ಪಾಡ್, ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪೀ ಪಾಡ್, ಕಾಯಿ. ಈಗ ಇದರಲ್ಲಿ ಕಲರ್ ಆಫ್ ದಿ ಪಾಡ್ ಅಂದಾಗ, ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿರ್ತದೆ, ಅದು ಗ್ರೀನಿಶ್ ಆಗಿರ್ತದೆ. ನಾವು ಮಾರ್ಕೆಟಿಗೆ ಏನಾದರೂ ಹೋದಾಗ ಎಂತಹ ಒಂದು ಕಾಯನ್ನು ಆರಿಸ್ಕೊಂಡು ಬರ್ತೇವೆ ನಾವು ಅಂದಾಗ, ಸೊ ಗ್ರೀನ್ ಆಗಿರ್ತಕ್ಕಂತಹ ಬಟಾಣಿಯನ್ನು ನಾವೇನು ಮಾಡ್ತೇವೆ, ಆಯ್ಕೆ ಮಾಡ್ಕೊಂಡು ಬರ್ತೇವೆ. ಸೊ ಕಲರ್ ಆಫ್ ದಿ ಪಾಡ್ ಅಂದಾಗ ನಾವೇನು ಹೇಳ್ತೇವೆ, ಅದನ್ನು ಗ್ರೀನ್ ಕಲರ್ ಅಂತ ಕರಿತೇವೆ. ಎಲ್ಲೋ ಅಂದರೆ ಪೂರ್ತಿಯಾಗಿ ಏನಾಗಿರುತ್ತೆ, ಅದು ಡ್ರೈ ಆಗಿರುವಂಥದ್ದು. ಅದರೊಳಗಿರ್ತಕ್ಕಂಥ ಸೀಡ್ಸ್ ಏನಾಗಿರುತ್ತೆ, ಡ್ರೈ ಆಗಿರುವಂಥದ್ದು. ಸೊ ನಾವು ಅದನ್ನು ಉಪಯೋಗಿಸುವಾಗ ತರುವಂಥದ್ದು ಯಾವಾಗ ಅಂದಾಗ, ಎಂತಹ ಕಲರ್ ಇದ್ದಾಗ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದಾಗ, ಗ್ರೀನ್ ಕಲರ್ ಇದ್ದಾಗ ತಗೊಳ್ತೀವಿ ನಾವು. ಸೊ ಕಲರ್ ಆಫ್ ದಿ ಪಾಡ್ ಅಂದಾಗ ಕಾಯಿ, ಮೇಲಿನ ಕಾಯಿ, ಸೊ ಬಟಾಣಿ ಕಾಯಿ ಅದನ್ನ ನಾವು ಗ್ರೀನ್ ಅಂತ ಹೇಳ್ತೇವೆ. ಇನ್ನೊಂದು ಅದಕ್ಕೆ ಯೆಲ್ಲೋ, ಪೂರ್ತಿ ಹಣ್ಣಾದಾಗ, ಅದು ರೈಪಂಡ್ ಆದಾಗ, ಬಲಿತಾಗ ಅದು ಯಾವ ಕಲರ್ ಟರ್ನ್ ಆಗ್ತದೆ, ಸೊ ಇಟ್ ಟರ್ನ್ಸ್ ಟು ಯೆಲ್ಲೋ ಕಲರ್. ನೆಕ್ಸ್ಟ್ ಒನ್, ದಟ್ ಈಸ್ ಶೇಪ್ ಆಫ್ ದಿ ಪಾಡ್ ಅಂತ ಕರಿತೇವೆ. ಈಗ ಈ ಪಾಡಿನ ಶೇಪ್ ಹೇಗಿದೆ ಅಂದಾಗ, ಒಂದು ನೋಡೋಣ, ಫುಲ್ ಅಂತ ಕರಿತೀವಿ, ಇನ್ನೊಂದು ದಟ್ ಈಸ್ ಕನ್ಸ್ಟ್ರಿಕ್ಟೆಡ್ ಅಂತ ಕರಿತೇವೆ, ಕನ್ಸ್ಟ್ರಿಕ್ಟೆಡ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ಮೆಂಟ್ ಬೈ ಫುಲ್ ಅಂತ ಹೇಳ್ತೀವಿ. ನೋಡೋಣ, ಈಗ ಈ ಪಾಡ್ ಏನಾಗಿದೆ, ಈ ರೀತಿ ಹುಬ್ಬಿಕೊಂಡಿರ್ಬೇಕು, ಫುಲ್ ಆಗಿ ಕಾಣಿಸ್ತಾ ಇರಬೇಕು. ಆ ಕಾಯಿ, ಬಟಾಣಿ ಕಾಯಿ, ಅದು ಏನಂತ ಹೇಳ್ತೀವಿ ನಾವು, ಎಂಟೈರ್ ಪಾಡ್, ದಟ್ ಈಸ್ ಫುಲ್ ಅಂತ ಕರಿತೇವೆ. ಸೊ ಇನ್ನು ಕೆಲವು ಕಡೆ ಏನಾಗಿರ್ತದೆ, ಅದಕ್ಕೆ ಆಪೋಸಿಟ್ ಆಗಿ ಈ ತರ ಏನಾಗಿರ್ತದೆ, ಕನ್ಸ್ಟ್ರಿಕ್ಟ್ ಆಗಿರ್ತದೆ, ಸುಕ್ಕು ಸುಕ್ಕು ರೀತಿನಲ್ಲಿ ಕಂಡು ಬರುತ್ತೆ. ಆ ತರ ಇದ್ರೆ ನಾವು ಅದನ್ನೇನಂತ ಕರೆಯೋಣ, ಕನ್ಸ್ಟ್ರಿಕ್ಟೆಡ್ ಅಂತ ಕರಿತೇವೆ. ಸೊ the color shape of the pod, that one is full and constricted anta kariteve. Then coming to the color of the pod, aito shape of the pod full and constricted. Then coming to the color of the seed. ಹಾಗಾದ್ರೆ ಈ ಪಾಡ್ ಒಳಗಡೆ ಇರುವಂತಹ ಸೀಡ್ ಯಾವ ರೀತಿ ಇರಬೇಕು ಅಂದಾಗ, ಸೊ ಒನ್ ಈಸ್ ಏನಂತ ಹೇಳ್ತೇವೆ, ರಾ
yellow and green ಅಂತ ಹೇಳ್ತೇವೆ. ಸೊ ಕಲರ್ ಆಫ್ ದಿ ಸೀಡ್ ಬಂದಾಗ ನೀವು ಕಾಯಿ ಓಪನ್ ಮಾಡಿ ಬೀಜಗಳಿರುತ್ತೆ, ಬಟಾಣಿ ಬೀಜ ಇರ್ತದೆ. ಈಗ ಅದರಲ್ಲಿ ನಾವು ಏನು ಆ ಕಲರ್ ಅನ್ನ ನೋಡ್ತೇವೆ, ಪೂರ್ತಿಯಾಗಿ ರೈಪಂಡ್ ಆಗಿದ್ದಾಗ ಸೊ ಯಾವ ಕಲರ್ ಅಲ್ಲಿ ಇರುತ್ತೆ, ಅದು ಹಳದಿ ಬಣ್ಣದಲ್ಲಿರ್ತದೆ. ಸೊ ಕಲರ್ ಆಫ್ ದಿ ಸೀಡ್ ದಟ್ ಈಸ್ ಯೆಲ್ಲೋ ಅಂಡ್ ಗ್ರೀನ್ ಅಂತ ಕರಿತೇವೆ, ಯೆಲ್ಲೋ ಅಂಡ್ ಗ್ರೀನ್. ಹಾಗೆ ಬರೋಣ ಲಾಸ್ಟ್ ಒನ್, ಶೇಪ್ ಆಫ್ ದಿ ಸೀಡ್ ಅಂತ ಕರಿತೇವೆ. ಹಾಗಾದ್ರೆ ಈ ಬೀಜದ ಒಂದು ಗಾತ್ರ ಆಕಾರ ಹೇಗಿರಬೇಕು ಅಂದಾಗ ದಟ್ ಈಸ್ ರೌಂಡ್ ಅಂಡ್ ರಿಂಕಲ್ಡ್ ಅಂತ ಕರಿತೇವೆ. ಸೊ ಆ ಫುಲ್ ಏನಾಗಿದೆ, ಮೆಚೂರ್ ಆಗಿ ಡ್ರೈ ಆಗಿದ್ರೆ ಆ ಬೀಜ ಹೇಗೆ ಕಾಣಿಸುತ್ತೆ, ರೌಂಡ್ ಆಗಿ ಕಾಣಿಸುತ್ತೆ, ಫುಲ್ ಆಗಿ ಕಾಣಿಸುತ್ತೆ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಏನಾದ್ರೂ ಸರಿಯಾಗಿ ಡ್ರೈ ಆಗದೆ ಅದು ಕೂಡ ಒಳಗಡೆ ಏನಾದ್ರೂ ಸರಿಯಾಗಿ ಫುಲ್ಲಿ ಡೆವಲಪ್ ಆಗಲಿಲ್ಲ ಅಂದಾಗ ಆ ಬೀಜ ಹೇಗಿರ್ತದೆ, ಮೇಲ್ಗಡೆ ಸುಕ್ಕು ಸುಕ್ಕಾಗಿರುತ್ತೆ. ಅದನ್ನ ನಾವು ರಿಂಕಲ್ಡ್ ಅಂತ ಕರಿತೇವೆ. ಸೊ ಶೇಪ್ ಆಫ್ ದಿ ಸೀಡ್, ಒನ್ ಈಸ್ ರೌಂಡ್ ಅಂಡ್ ರಿಂಕಲ್ಡ್. ಸೊ ದೀಸ್ ಆರ್ ದಿ 7 ಮೇಜರ್ ಟ್ರಯಾಡ್ಸ್. So they have 2 contrasting characters. ಇಲ್ಲಿ ಎಲ್ಲವನ್ನು ನೋಡಿದಾಗ ನಾವು ಒಂದೊಂದು ಟ್ರಯಡ್ ಇದೆ, 7 ಟ್ರಯಡ್ಸ್ ಇದೆ, ಹೆರಿಡಿಟರಿ ಕ್ಯಾರೆಕ್ಟರ್ ಇದೆ. ಒಂದೊಂದಕ್ಕೂ ಕೂಡ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ಮೆಂಡಲ್ ಏನ್ ಮಾಡ್ತಾನೆ, ಹೀಗೆ 14ರಲ್ಲಿ 7 ಒಂದು ಡಿಸ್ಟಿಂಕ್ಟ್, ಇವೆಲ್ಲ ಕ್ಯಾರೆಕ್ಟರ್ಸ್ ಹೇಗಿದೆ ನಮ್ಗೆ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ವಿಸಿಬಲ್, ನೋಟಿಸಬಲ್ ಅಂತ ಹೇಳ್ತೀವಿ, ಕಾಣುವಂಥದ್ದು, ಡಿಸ್ಟಿಂಕ್ಟ್ ಆಗಿ ಕಾಣುವಂಥದ್ದು. ಸೊ ಈ 7 ಒಂದು ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡ್ತಾನೆ ಅವನು, ಫೌಂಡ್ ಮಾಡ್ತಾನೆ ಆ ಒಂದು ಪೀ ಪ್ಲಾಂಟ್ ಅಲ್ಲಿ. ಒಂದೊಂದು ಟ್ರಯಡ್ ಏನಿದೆ ಅದಕ್ಕೆ 2 ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಅಲ್ಲಿ ಅವನೇನ್ ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ ಮೆಂಡಲ್. ಸೊ ಫಸ್ಟ್ ಒನ್, ಸ್ಟೆಮ್ ಹೈಟ್, tall and dwarf. Color of the flower, violet and white. So position of the flower, axial and terminal. Color of the pod, green and yellow. Shape of the pod, full and constricted. Color of the seed, yellow and green. Then shape of the seed, round and wrinkled. So these are 7 characters where Mendel was found, so obtained in that pea plant by some sativa. So here look at this. So the one triad, hereditary triad, controlled by a gene. So that triad or character controlled by a single gene ಅಂತ ಹೇಳ್ತೇವೆ. So here gene, that one is controlled that character or single character. So in pea plants all these characters, so 7 characters. So these 7 characters controlled by a 7 different genes ಅಂತ ಹೇಳ್ತೇವೆ. ಒಂದೊಂದು ಗುಣವನ್ನ ಒಂದೊಂದು ಜೀನ್ ಏನ್ ಮಾಡುತ್ತೆ, ಅಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ತದೆ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಜೀನ್? ಸೊ ಜೀನ್ ದಟ್ ಈಸ್ ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಹಾಗಾದ್ರೆ ಜೀನ್ ಅನ್ನ ನಾವ್ ಏನಂತ ಹೇಳ್ಬೋದು, ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಅಂದ್ರೆ ಏನು ಅನುವಂಶೀಯ ಗುಣಗಳು ಪ್ರಸಾರ ಆಗುತ್ತಲ್ಲ, ಆ ಪ್ರಸಾರ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಮಧ್ಯವರ್ತಿನೇ ಈ ಜೀನ್ ಅಂತ ಹೇಳ್ತೇವೆ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಒಂದೊಂದು ಜೀನ್ ಏನ್ ಮಾಡುತ್ತೆ, ಇಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ತದೆ. ಸೊ ಈಚ್ ಕ್ಯಾರೆಕ್ಟರ್ controlled by a gene, so it is a functional unit of inheritance. In other words, a segment of DNA ನಲ್ಲಿರೋ ಒಂದೊಂದು ಸೆಗ್ಮೆಂಟ್ ಅನ್ನ ಕೂಡ ನಥಿಂಗ್ ಬಟ್ ಜೀನ್ ಅಂತ ನಾವೇನ್ ಮಾಡ್ತೇವೆ, ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಸೊ 7 characters was found by Gregor Johann Mendel. So the stem height, that triad controlled by a gene. Color of the flower, position, color of the pod, shape, color, shape of the seed. So look at these. So here the color, stem height, that one is tall. Then color of the flower, violet. Position of the flower, axial. Color of the pod, green. Shape of the pod, full. Color of the seed,
yellow. Shape of the seed round. So here tall, violet, axial, green, full, yellow and round. So these are called dominant characters. So these are called dominant characters. So these characters may expressed in F1 generation, that is in hybrid. ಯಾಕೆ ಇವನ್ನೆಲ್ಲ ನಾವು ಡಾಮಿನೆಂಟ್ ಅಂತ ಕರೆದ್ವಿ ಅಂದಾಗ, ಸೊ ಈ ಟಾಲ್ ಅಂತಕ್ಕಂಥದ್ದು ಏನಾಗುತ್ತೆ F1 ಬಂದಾಗ, F1 ಜನರೇಷನ್ ಅಲ್ಲಿ ಬಂದಾಗ ಏನ್ ಮಾಡುತ್ತೆ, ಇನ್ನೊಂದು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಗುಣವನ್ನ ಬದಿಗೊತ್ತುಬಿಟ್ಟು ಏನ್ ಮಾಡುತ್ತೆ, ಅದು ಎಕ್ಸ್ಪ್ರೆಸ್ ಮಾಡ್ತದೆ. ಸೊ ಅಂಥದ್ದನ್ನ ನಾವೇನಂತ ಕರಿತೇವೆ, ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಹೇಳ್ತೀವಿ ಇನ್ ದಿ ಪ್ರೆಸೆನ್ಸ್ ಆಫ್ ಅದರ್ ಕ್ಯಾರೆಕ್ಟರ್. ದಟ್ ಒನ್ ಇಸ್ ಡ್ವಾರ್ಫ್ ಅಂತ ಹೇಳ್ತೀವಿ. ಎಲ್ಲಿ F1 ನಲ್ಲಿ ಎಕ್ಸ್ಪ್ರೆಸ್ ಮಾಡುವಂತದ್ದು. ಸೊ ಅಂತ ಗುಣವನ್ನ ನಾವು ಏನಂತ ಹೇಳ್ತೀವಿ, ಡಾಮಿನೆಂಟ್ ಅಂತ ಕರಿತೇವೆ. ಸೊ ಸೆಕೆಂಡ್ ಒನ್ ಇಸ್ ರಿಸೆಸಿವ್, ಡ್ವಾರ್ಫ್, ಬಟ್ ಇಟ್ ಕ್ಯಾನ್ ಬಿ expressed also in second F2 generation. ಇನ್ನೊಂದು ಸಂತತಿಯಲ್ಲಿ ಕಂಡು ಬರುತ್ತೆ, ಅದು ಎಕ್ಸ್ಪ್ರೆಸ್ ಆಗ್ತದೆ. ಯಾವಾಗ ಅದು ಫಸ್ಟ್ ಜನರೇಷನ್ ಅಲ್ಲಿ ಕಾಣಿಸ್ಕೊಳಲ್ಲ, ಎಟಿರೋಸೈಗಸ್ ಅಲ್ಲಿ ಇದ್ದಾಗ, ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಏನಾಗುತ್ತೆ, ಆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುವಂತಹ, ಎಟಿರೋಸೈಗಸ್ ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುವಂತಹ ಆ ಕ್ಯಾರೆಕ್ಟರ್ ಅನ್ನ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೇವೆ. ಸೊ ಟಾಲ್ ಈಸ್ ಡಾಮಿನೆಂಟ್ ಓವರ್ ಡ್ವಾರ್ಫ್, then violet is dominant over white, axial is dominant over terminal, green is dominant over yellow, full is dominant over constricted, yellow that is dominant over green color, then the round is dominant over the wrinkled. Then so these two contrasting characters again, that is expressive characters, ನಮ್ಮ ಕಣ್ಣಿಗೆ ಕಾಣಿಸುತ್ತದು. ಸೊ ಲುಕ್ ಅಟ್ ದಿಸ್. ಈಗ ಎರಡು ಚಾಕ್ ಪೀಸ್ ಇಟ್ಕೊಂಡಿದ್ದೀನಿ ಅಂದ್ರೆ ನೀವು ಹೇಳ್ಬಿಡ್ತೀರಾ, ಸೊ ವಿಚ್ ಒನ್ ಈಸ್ ಲಾಂಗರ್, ನೋಡಿ ಸುಲಭವಾಗಿ ಐಡೆಂಟಿಫೈ ಮಾಡ್ತೀರಾ. ಸೊ ದಿಸ್ ಒನ್ ಈಸ್ ಲಾಂಗರ್ ದನ್ ದಿಸ್ ಒನ್. ಹೇಗೆ ಗೊತ್ತಾಯ್ತು ನಿಮಗದು? ನಿಮಗೆ ಕಾಣಿಸ್ತಾ ಇದೆ, ಅದು ನಿಮಗೆ ಅದು ಕಾಣ್ತಾ ಇದೆ, ಆ ಒಂದು ಏನು ಆ ಎತ್ತರ ಏನಿದೆ ನಿಮಗೆ ಕಾಣಿಸ್ತಿದೆ, ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ತೀರಾ ಯಾವುದು ಟಾಲ್ ಇದೆ, ಯಾವುದು ಡ್ವಾರ್ಫ್ ಇದೆ. ಸೊ ಸೇಮ್ ಪ್ರೊಸೀಜರ್ ಇನ್ ದಿ ಪೀ ಪ್ಲಾಂಟ್. ಸೊ ಇವು ಏನಿದೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, ದೀಸ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, expressive characters controlled by factors. ಇವೆರಡನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್. ಸೊ those factors are called alleles. ಹಾಗಾದ್ರೆ ಈ ಫ್ಯಾಕ್ಟರ್ಸ್ ಅನ್ನ ನಾವೇನಂತ ಕರೆಯೋಣ? alleles ಅಂತ ಕರಿತೇವೆ. ಸೊ look at this. This is one trait. ಇದು ಹೆರಿಡಿಟರಿ ಟ್ರಯಟ್ ಅಂತ ಕರಿತೇವೆ. ದಟ್ ಈಸ್ ಸ್ಟೆಮ್ ಹೈಟ್ ಅನ್ನೋದು ಒಂದು ಗುಣ. ಆ ಒಂದು ಗುಣವನ್ನ ಒಂದು ಜೀನ್ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡ್ತದೆ. ಒಂದು ಜೀನ್ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಈ ಜೀನು ಎಲ್ಲಿ ನೋಡ್ತೀವಿ ನಾವು? ಕ್ರೋಮೋಸೋಮ್ಸ್ ಅಲ್ಲಿ ಇದೆ. ಬೀಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಜೀನ್ಸ್ ಅಂತ ಕರಿತೇವೆ. ಸೊ ಅದು ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್ ಅಂತಾನೂ ಹೇಳ್ತೀವಿ. ಈಗ ಆ ಒಂದು ಗುಣಕ್ಕೆ ಪರ್ಯಾಯವಾಗಿ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಈ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನಮಗೆ ಕಾಣಬೇಕಲ್ಲಿ, ಗೊತ್ತಾಗಬೇಕು ನೆಕ್ಸ್ಟ್ ಜನರೇಷನ್ ನಲ್ಲಿ, ಡಿಸ್ಟಿಂಕ್ಟ್ ಆಗಿರ್ಬೇಕದು. ಸೊ ಆ ಎರಡು ಕ್ಯಾರೆಕ್ಟರ್ಸ್, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಈ ಎರಡು ಕ್ಯಾರೆಕ್ಟರ್ಸ್, ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ಸ್ ಅನ್ನ ಕಂಟ್ರೋಲ್ ಮಾಡೋರು ಯಾರು ಅಂದಾಗ ದಟ್ ಈಸ್ ಅಲೀಲ್ಸ್ ಅಂತ ಕರಿತೇವೆ. ಸೊ ಅಲೀಲ್ಸ್ ನಥಿಂಗ್ ಬಟ್ ಫ್ಯಾಕ್ಟರ್ಸ್. ದೋಸ್ ಅಲೀಲ್ಸ್, ಟೂ ಅಲೀಲ್ಸ್ ಇನ್ ಎ ಜೀನ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದು ಒಂದು ಜೀನು. ಒಂದು ಜೀನ್ಗೆ ಎರಡು ಅಲೀಲ್ಸ್ ಇರುತ್ತೆ, ಎರಡು ಫ್ಯಾಕ್ಟರ್ಸ್ ಇರ್ತದೆ. ಯಾಕೆ ಅಂದ್ರೆ ಈ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡ್ಬೇಕದು? ಎಕ್ಸ್ಪ್ರೆಸ್ ಮಾಡುತ್ತೆ. ಒಂದು ಟಾಲ್ ಮಾಡಿದ್ರೆ ಇನ್ನೊಂದು ಡ್ವಾರ್ಫ್ ಅನ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇವೆರಡನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಅಲೀಲ್ಸ್ ಇದ್ದಾವಲ್ಲ, ಇವನ್ನ ನಾವೇನಂತ ಕರಿತೀವಿ? ಫ್ಯಾಕ್ಟರ್ಸ್ ಆರ್ ಅಲೀಲ್ಸ್ ಅಂತ ಕರಿತೇವೆ. ಸೊ ಈಚ್ ಜೀನ್ ಹ್ಯಾಸ್ two alleles or factors. ಹಾಗಾದ್ರೆ
ಒಂದು ಜೀನಿಗೆ ಎರಡೆರಡು ಅಲೀಲ್ಸ್ ಇದೆ, ಎರಡು ಫ್ಯಾಕ್ಟರ್ಸ್ ಇದೆ. ಯಾಕೆಂದ್ರೆ ಸೊ ದೀಸ್ ಟೂ ಅಲೀಲ್ಸ್ ಕ್ಯಾನ್ ಎಕ್ಸ್ಪ್ರೆಸ್ ದಿ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡ್ಬೇಕದು ಎಕ್ಸ್ಪ್ರೆಸ್ ಮಾಡಬೇಕಾಗ್ತದೆ. ಅದನ್ನ ನಾವೇನಂತ ಕರಿತೀವಿ, ಅಲೀಲ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಏನು ಟಾಲ್ ಅಂದ್ವಲ್ಲ ಅದು ನಾವು ಡಾಮಿನೆಂಟ್ ಅಂತ ಕರಿತೀವಿ. ಒಂದನೇ ಜನರೇಷನ್ ಅಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗಿ ಗೇಮೆಟ್ ಫ್ಯೂಷನ್ ಗೇಮೆಟ್ ಪ್ರೊಡ್ಯೂಸ್ ಆಗಿ ಫ್ಯೂಷನ್ ಆಗುವಾಗ ಸೇರ್ಕೊಂಡಾಗ ಏನಾಗುತ್ತೆ ಇಲ್ಲಿ ಅಂದಾಗ ಟಾಲ್ ಡಾಮಿನೆಂಟ್ ಆಗಿರುತ್ತೆ. ನಾವು ಹೇಗೆ ಹೇಳಿದ್ವಿ, ವೈ ವಿ ಸೆಡ್ ಟಾಲ್ ಇಸ್ ಡಾಮಿನೆಂಟ್. ಸೊ ಇನ್ ಫಸ್ಟ್ ಜನರೇಷನ್, so tall can be expressed in the presence of dwarf. So that is very important point. ಇಲ್ಲೇನಾಗುತ್ತೆ, ಫಸ್ಟ್ ಜನರೇಷನ್ ಬರಬೇಕಾದ್ರೆ ಗೇಮೆಟ್ ಫ್ಯೂಷನ್ ಆಗುತ್ತೆ. ಇಲ್ಲಿ ಟಾಲ್ ಪ್ಲಾಂಟ್ ಇಂದ ಒಂದು ಗೇಮೆಟ್ ಬಂದ್ರೆ ಡ್ವಾರ್ಫ್ ಪ್ಲಾಂಟ್ ಇಂದ ಒಂದು ಗೇಮೆಟ್ ಬರುತ್ತೆ. ಈಗ ಎರಡು ಕೂಡ್ಕೊಂಡು ಒಂದು ಹೊಸ ಒಂದನೇ ಸಂತತಿ ಕೊಡುವಾಗ ಇಲ್ಲಿ ಕಾಂಬಿನೇಷನ್ ಯಾವ್ಯಾವ್ದು ಇದೆಯಪ್ಪ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರ್ತದೆ. ಅಂದ್ರೆ ಟಾಲು ಇದೆ, ಡ್ವಾರ್ಫ್ ಅಲ್ಲಿ ಎರಡು ಸೇರ್ಕೊಂಡಿದೆ. ಈ ಎರಡು ಸೇರ್ಕೊಂಡಾಗ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಕ್ಯಾರೆಕ್ಟರು ಯಾವ್ದಿರುತ್ತೆ, ಟಾಲ್ ಆಗಿರುತ್ತೆ. ಟಾಲ್ ಅಷ್ಟೇ ಎಕ್ಸ್ಪ್ರೆಸ್ ಮಾಡುತ್ತೆ, ಡ್ವಾರ್ಫ್ ಅಲ್ಲಿ ಎಕ್ಸ್ಪ್ರೆಸ್ ಆಗೋದಿಲ್ಲ. ಹಾಗಾಗಿ ನಾವೇನಂತ ಕರಿತೀವಿ, ಯಾವ್ದು ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಇದೆಯೋ ಎಲ್ಲಿ F1 ನಲ್ಲಿ ಒಂದನೇ ಸಂತತಿಯಲ್ಲಿ ಫಸ್ಟ್ ಪೀರಿಯಡ್ ಜನರೇಷನ್ ಅಲ್ಲಿ ಅದನ್ನ ಡಾಮಿನೆಂಟ್ ಅಂತ ನಾವು ಕರಿತೇವೆ. ಯಾಕೆ, ಇನ್ನೊಂದನ್ನ ಬದಿಗೊತ್ತಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ಅದನ್ನ ಡಾಮಿನೆಂಟ್ ಅಂತ ಕರಿತೇವೆ. ಹಾಗಾದ್ರೆ ಇನ್ನೊಂದು F1 ಅಲ್ಲಿ ಏನಂತ ಕರೆಯೋಣ, ದಟ್ ಈಸ್ ರಿಸೆಸಿವ್ ಅಂತ ಕರಿತೇವೆ. ಸೊ ಇಟ್ ಈಸ್ ಸಪ್ರೆಸ್ಡ್. ಒಂದನೇ ಜನರೇಷನ್ ಅಲ್ಲಿ ಏನನ್ನೂ ಅದು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ಹೀಗೆ ನಾವಿಲ್ಲಿ ಏನು ಮೆಂಡಲ್ ಆ ಕ್ಯಾರೆಕ್ಟರ್ಸ್ ಅನ್ನ ಹೇಳ್ತಾ ಹೋಗ್ತಾನೆ, ಟ್ರಯಡ್ಸ್ ಅನ್ನ ಹೇಳ್ತಾ ಹೋಗ್ತಾನೆ. ಒಂದೊಂದು ಟ್ರಯಡ್ ಏನಾಗಿರ್ತದೆ, ಎರಡು ಅಲೀಲ್ಸ್ ಇದೆ, ಫ್ಯಾಕ್ಟರ್ಸ್ ಇದೆ. ಹಾಗೆ ಯಾವುದು ಎಕ್ಸ್ಪ್ರೆಸ್ ಆಗುತ್ತೆ ಅದನ್ನ ಡಾಮಿನೆಂಟ್, ಯಾವುದು ಆಗೋದಿಲ್ಲ ಅದನ್ನ ನಾವು ಇಲ್ಲಿ ಅಲ್ಲೇನಂತ ಹೇಳ್ತಾನೆ ಅವನು ರಿಸೆಸಿವ್ ಅಂತ ಹೇಳ್ಬಿಟ್ಟು ಅಲ್ಲೇನ್ ಮಾಡ್ತಾನೆ ಅವನು ಕನ್ಸಿಡರ್ ಮಾಡ್ತಾ ಹೋಗ್ತಾನೆ. ಸೊ ಬೋತ್ ಡಾಮಿನೆಂಟ್ ಅಂಡ್ ರಿಸೆಸಿವ್ ಅಂತ ಕರಿತೇವೆ. ಹಾಗಾದ್ರೆ ಸೊ ವಾಟ್ ಈಸ್ ಮೆಂಟ್ ಬೈ ದಟ್ ಈಸ್ ದಿ ಟ್ರೂ ಬ್ರೀಡಿಂಗ್ ಅಂತ ಹೇಳ್ತೇವೆ. ನೋಡಿ ಅವನ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಮೆಂಡಲ್ ಆಸ್ಪೆಕ್ಟ್ಸ್ ಅಲ್ಲಿ ಒಂದು ಏನು ಮುಖ್ಯ ಅಂಶಗಳು, ಏನು ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡಿದ್ನಲ್ಲ, ಆ ಕಂಡಕ್ಟ್ ಮಾಡಿದಾಗ ಆ ಎಕ್ಸ್ಪೆರಿಮೆಂಟ್ ಅನ್ನ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತ ಕರಿತೇವೆ. ಮೊಟ್ಟ ಮೊದಲು ಅವನು ಪ್ರಪೋಸ್ ಮಾಡ್ತಾನೆ ಆ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಇನ್ ಪ್ಲಾಂಟ್ಸ್. ಸೊ ಅದೇ ಅದು ಒಂದು ಟೈಟಲ್, ಒಂದು ಎಕ್ಸ್ಪೆರಿಮೆಂಟ್ಸ್ ಟೈಟಲ್ ಅದು. ಈಗ ಏನು ಆ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡಿ ಅವ್ನು ಸೀರೀಸ್ ಒಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. ಅದರಲ್ಲಿರುವ ಮುಖ್ಯ ಅಂಶಗಳು ಏನು ಅಂದಾಗ ಫಸ್ಟ್ ಒಂದು ಸೊ ಹಿ ಫೌಂಡ್ 7 ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್. 7 ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಅನ್ನ ನೋಡಿದ್ವಿ. ಈಗ ಒಂದನೇ ಆಸ್ಪೆಕ್ಟ್ ಆಗುತ್ತೆ ಅದು. ಎರಡನೇದಾಗಿ ನೋಡ್ತಾರೆ ದಟ್ ಒನ್ ಈಸ್ ಏನಂತ ಹೇಳ್ತೀವಿ, ಸೆಕೆಂಡ್ ಒನ್ ಅಂದ್ರೆ ಸೆಲೆಕ್ಷನ್ ಆಫ್ ಟ್ರೂ ಬ್ರೀಡಿಂಗ್ ಅಂತ ಕರಿತೇವೆ. ಸೆಲೆಕ್ಷನ್ ಆಫ್ ಟ್ರೂ ಬ್ರೀಡಿಂಗ್ ಅಂತ ಹೇಳ್ತೇವೆ. ಸೊ ಏನಿದು ಸೆಲೆಕ್ಷನ್ ಆಫ್ ಟ್ರೂ ಬ್ರೀಡಿಂಗ್ ಅಂತ ಕರೆದಾಗ ನಾವಿಲ್ಲಿ ಅಂದಾಗ, ಸೊ ಏನು ಟ್ರೂ ಬ್ರೀಡಿಂಗ್ ಅಂತಂದಾಗ ಏನು ಪ್ಲಾಂಟ್ಸ್ ಏನಿದೆ ಇಲ್ಲಿ, ಐದರ್ ಡ್ವಾರ್ಫ್ ಆರ್ ಟಾಲ್ ಪ್ಲಾಂಟ್. ಸೊ 2 ಪ್ಲಾಂಟ್ಸ್ ಗಳಿದಾವೆ ಇಲ್ಲಿ, ಡ್ವಾರ್ಫ್ ಮತ್ತೆ ಟಾಲ್ ಇದೆ. ಇಲ್ಲೇನಾಗುತ್ತೆ, ಈ ಕ್ಯಾರೆಕ್ಟರು ಸೊ ಈ ಎರಡನ್ನೂ ಕೂಡ ನಾವೇನ್ ಮಾಡ್ತೇವೆ, ಸೆಲ್ಫ್ ಪಾಲಿನೇಟ್ ಮಾಡಿ ಕಂಟಿನ್ಯೂಸ್ ಆಗಿ ಪಾಲಿನೇಷನ್ ಮಾಡಿದಾಗ ಸೊ ದಟ್ ಕ್ಯಾರೆಕ್ಟರ್, ದಟ್ ಟ್ರಯಡ್, ದಟ್ ಒನ್ ಈಸ್ ಇನ್ಹೆರಿಟ್. ಏನಂತ ಹೇಳ್ತೀವಿ, ಇನ್ಹೆರಿಟ್ ಇನ್ ಸಕ್ಸೆಸಿವ್ ಜನರೇಷನ್. ಸೊ ಅದನ್ನ ಟಾಲ್ ಅನ್ನು ಏನ್ ಮಾಡ್ತಾನೆ, ಕ್ರಾಸ್ ಮಾಡ್ತಾ 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 ಹೋದಾಗ ಟಾಲ್ ಪ್ಲಾಂಟ್ ಬರ್ತದೆ. ಡ್ವಾರ್ಫ್ ಅನ್ನ ಕ್ರಾಸ್ ಮಾಡ್ತಾ ಮಾಡ್ತಾ ಹೋದಾಗ ಡ್ವಾರ್ಫ್ ಪ್ಲಾಂಟ್ ಬರುತ್ತೆ. ಸಕ್ಸೆಸಿವ್ ಜನರೇಷನ್ ಅಲ್ಲಿ ಏನಾಗಿರುತ್ತೆ, ಅದು ಒಂದು ಕ್ಯಾರೆಕ್ಟರ್ ದಟ್ ಈಸ್ ಟಾಲ್ ಅಂತ ಕರಿತೇವೆ, ಟಾಲ್ನೆಸ್ ಅಂತ ಕರಿತೇವೆ. ಆ ಟಾಲ್ನೆಸ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಇನ್ಹೆರಿಟ್ ಆಗ್ತಾ ಹೋಗುತ್ತದು, ಕಂಟಿನ್ಯೂಸ್ ಆಗಿ ಇನ್ಹೆರಿಟ್ ಆಗ್ತಾ ಹೋಗುತ್ತೆ. ಸೊ ಸಚ್ ಬ್ರೀಡ್ಸ್ ಆರ್ ಕಾಲ್ಡ್ ಟ್ರೂ ಬ್ರೀಡ್ಸ್ ಅಂತ ಕರಿತೇವೆ. ಅಲ್ಲಿ ಏನು ಮಿಕ್ಸಿಂಗ್ ಅಪ್ ಇಲ್ಲ, ಇನ್ನೊಂದರ ಮಿಕ್ಸಿಂಗ್ ಇಲ್ಲ. ಹಾಗಾಗಿ ಅದನ್ನೇನಂತ ಕರೆಯೋಣ ನಾವಿಲ್ಲಿ, ಟ್ರೂ ಬ್ರೀಡ್ಸ್ ಅಂತ ಕರಿತೇವೆ. ಅದು ಡ್ವಾರ್ಫ್ ಆಗಿರಬಹುದು ಅಥವಾ ಟಾಲ್ ಆಗಿರಬಹುದು. ಇದು ಎರಡನೇ ಆಸ್ಪೆಕ್ಟ್ ಆಗುತ್ತೆ ಮೆಂಡಲ್
ಒಂದು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ. ಕಮಿಂಗ್ ಟು ದಿ ಥರ್ಡ್ ಒನ್, ದಟ್ ಒನ್ ಇಸ್ ಕ್ರಾಸ್ ಪಾಲಿನೇಷನ್, ಕಂಟ್ರೋಲ್ಡ್ ಕ್ರಾಸ್ ಪಾಲಿನೇಷನ್. ಸೊ ಹೈಬ್ರಿಡ್ ವೆರೈಟಿ ಬೇಕಾದಾಗ ಮೆಂಡಲ್ ಏನ್ ಮಾಡ್ತಾನೆ, ಕ್ರಾಸ್ ಮಾಡ್ತಾನೆ, ಕ್ರಾಸ್ ಪಾಲಿನೇಷನ್ ತಗೊಳ್ತಾನೆ. ಹಿ ವಾಸ್ ಸೆಲೆಕ್ಟೆಡ್ ಕ್ರಾಸ್ ಪಾಲಿನೇಷನ್. ಹೇಗೆ ಅಂದಾಗ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ವಿವರಣೆಯನ್ನ ಕೊಟ್ಟಿದ್ದೆ. ಏನು ಬೈಸೆಕ್ಷುವಲ್ ಫ್ಲವರ್, ಯಾವುದು ಪೀ ಪ್ಲಾಂಟ್ ಅಲ್ಲಿ. ಸೊ ಬೈಸೆಕ್ಷುವಲ್ ಫ್ಲವರ್ ಇರೋದ್ರಿಂದ ಒಂದೇ ಫ್ಲವರ್ ಅಲ್ಲಿ ಎರಡು ನಾವು ಪಾರ್ಟ್ಸ್ ಅನ್ನ ನೋಡ್ತೀವಿ. ದಟ್ ಒನ್ ಇಸ್ ಗೈನಿಷಮ್, ಪಿಸ್ಟಿಲ್ ಅಂಡ್ ಸ್ಟೇಮನ್ಸ್ ಅಂತ ಕರಿತೇವೆ. ಸೊ ಸ್ಟೇಮನ್ ಇದು, this one is that is stigma. So ovary ಇರುತ್ತೆ. This is pistil part ಅಂತ ಕರಿತೀವಿ. ಎರಡು ಪಾರ್ಟ್ ಒಂದರಲ್ಲೇ ಇದೆ, ಬೈಸೆಕ್ಷುವಲ್ ಕಂಡೀಷನ್. ಈಗ ಕಂಟ್ರೋಲ್ಡ್ ಕ್ರಾಸ್ ಪಾಲಿನೇಷನ್ ಅಂದಾಗ ಸೆಲೆಕ್ಟ್ ಮಾಡ್ಕೊಳ್ತಾನೆ ಕ್ರಾಸ್ ಪಾಲಿನೇಷನ್ ಅಲ್ಲ. ಸೊ ಬೇಸಿಕಲಿ ದಟ್ ಪೀ ಪ್ಲಾಂಟ್ ಈಸ್ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್. ಯು ನೋ ದಟ್, ನಿಮಗೆ ಗೊತ್ತಿದೆ ಅದು ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್. ಯಾಕೆಂದ್ರೆ ಸೊ ಇಟ್ ಈಸ್ ಎ ಬೈಸೆಕ್ಷುವಲ್ ಫ್ಲವರ್. ಈಗ ಮೆಂಡಲ್ ಏನ್ ಮಾಡ್ತಾನೆ, ಕ್ರಾಸ್ ಪಾಲಿನೇಷನ್ ಮಾಡಿ ಹೈಬ್ರಿಡ್ ಅನ್ನು ತಗೊಳ್ಬೇಕಾಗುತ್ತಲ್ಲಿ. ಹೌದಾ, ಇಲ್ಲಿ ಹೈಬ್ರಿಡ್ ಅನ್ನು ತಗೊಳ್ಬೇಕಾದ್ರೆ ಏನ್ ಮಾಡ್ತಾನೆ, ಆ ಸೆಲ್ಫ್ ಪಾಲಿನೇಷನ್ ಅನ್ನು ತೆಗಿತಾನೆ, ಅವನು ಕ್ರಾಸ್ ಪಾಲಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆಗ ಟೆಕ್ನಿಕ್ ಅನ್ನ ಇನ್ವಾಲ್ವ್ ಮಾಡ್ತಾನಲ್ಲಿ. ಸೊ ಟೆಕ್ನಿಕ್ ಅನ್ನ ಏನ್ ಮಾಡ್ತಾನೆ, ಅಲ್ಲಿ ಫಾಲೋ ಮಾಡ್ತಾ ಹೋಗ್ತಾನೆ. ಸೊ ಏನದು ಟೆಕ್ನಿಕ್ ಅಂದಾಗ, ದಟ್ ಒನ್ ಈಸ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತ ಕರಿತೇವೆ. ಸೊ ಇನ್ ಕ್ರಾಸ್ ಪಾಲಿನೇಷನ್, so when removal of stamens ಅಲ್ಲ ಏನ್ ಮಾಡ್ತೀವಿ ನಾವಿಲ್ಲಿ, ರಿಮೂವ್ ಮಾಡ್ತೇವೆ. now that flower become a unisexual flower, only pistil is there. ಅಲ್ಲೇನಾಗಿರುತ್ತೆ, ಸ್ಟೇಮನ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ರೆ ಬರೀ ಗೈನಿಷಮ್ ಪಾರ್ಟ್ ಇದೆ, ಪಿಸ್ಟಿಲ್ ಪಾರ್ಟ್ ಇದೆ. ಆಗ ಬೈಸೆಕ್ಷುವಲ್ ಫ್ಲವರ್ ಹೋಗ್ಬಿಟ್ಟು ಏನಾಗುತ್ತೆ, ಯೂನಿಸೆಕ್ಷುವಲ್ ಆಗ್ತದೆ. ದೆನ್ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಸೊ ಅದೇನು ರಿಮೂವಲ್ ಆಫ್ ಆಂಥರ್ಸ್ ಅಂತ ಕರ್ತವಲ್ಲ, ದಟ್ ಈಸ್ ಕಾಲ್ಡ್ emasculation. Removal of anthers from the flower. So that flower become unisexual. Bisexual flower, that flower become unisexual. So the condition is called as emasculation. That step is called as emasculation anta kariteve. Then immediately followed by bagging. Next one ಏನಂತ ಹೇಳ್ತೇವೆ, bagging. ಈಗ ಏನು ರಿಮೂವ್ ಮಾಡಿದಾಗ ಏನು ಉಳಿಯುತ್ತೆ, ನಮಗಿಲ್ಲಿ ಪಿಸ್ಟಿಲ್ ಉಳಿಯುತ್ತೆ. ಇದನ್ನೇನ್ ಮಾಡ್ತೀವಿ, ಸ್ಟಿಗ್ಮಾನ ಒಂದು ಪಾಲಿಥೀನ್ ಬ್ಯಾಗ್ ನಿಂದ, ಕವರ್ ಇಂದ ಏನ್ ಮಾಡ್ತೀವಿ, ಅದನ್ನ ಬ್ಯಾಗ್ ಮಾಡ್ತೇವೆ, ಕ್ಲೋಸ್ ಮಾಡ್ತೀವಿ, ಎನ್ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಯಾಕೆ ಎನ್ಕ್ಲೋಸ್ ಮಾಡ್ತೀವಿ ಅಂದ್ರೆ, ಬೇರೆ ಕಡೆಯಿಂದ ಪೋಲನ್ ಗ್ರೈನ್ಸ್ ಬಂದು ಇದ್ರ ಮೇಲೆ ಬೀಳಬಾರ್ದು. ಬಿದ್ರೆ ಏನಾಗುತ್ತಲ್ಲಿ ಪಾಲಿನೇಷನ್ ಆಗಿ ಹೋಗ್ಬಿಡುತ್ತೆ, ಕ್ರಾಸ್ ಬ್ರೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಟಾಮಿನೇಟೆಡ್ ಆಗ್ತದೆ ಅದು. ಸೊ ಇದನ್ನ ಬ್ಯಾಗಿಂಗ್ ಮಾಡ್ತೇವೆ. ನೆಕ್ಸ್ಟ್ ಸ್ಟೆಪ್ ಏನಾಗ್ತೇವೆ, ಇಲ್ಲಿ ತೆಗಿಬೇಕಿದೆನಾ, ರಿಮೂವ್ ದಿಸ್ ಪಾಲಿಥೀನ್ ಶೀಟ್. ದೆನ್ ಸೆಲೆಕ್ಟ್ ಡಿಸೈರಬಲ್ ಆಂಥರ್ಸ್. ಒಳ್ಳೆ ಗುಣಮಟ್ಟದ ಆಂಥರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಪೀ ಪ್ಲಾಂಟ್ ಇಂದ. ಬೇರೆ ಒಳ್ಳೆ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್, ಡಿಸೈರಬಲ್ ಗುಣಮಟ್ಟದ ಪೋಲನ್ ಗ್ರೈನ್ಸ್ ಅನ್ನ ನಾವು ಸೊ ಡಸ್ಟೆಡ್ ಆನ್ ದಿ ಸ್ಟಿಗ್ಮಾ. ಏನ್ ಮಾಡ್ತೀರಿ, ಆ ಕವರ್ ಅನ್ನ ತೆಗೆದು ಅದ್ರ ಮೇಲೆ ಡಸ್ಟ್ ಮಾಡ್ತಾರೆ. ಡಸ್ಟ್ ಮಾಡಿದ ಮೇಲೆ ಏನ್ ಮಾಡಬೇಕು, ಇಮಿಡಿಯೇಟ್ ಆಗಿ ಒನ್ಸ್ ಅಗೇನ್ ಕವರ್ ದಿ ಪಾಲಿಥೀನ್ ಶೀಟ್. ದಟ್ ಸ್ಟೆಪ್ ಈಸ್ ಕಾಲ್ಡ್ ರೀಬ್ಯಾಗಿಂಗ್. ಎಮ್ಯಾಸ್ಕ್ಯುಲೇಷನ್ ಆಯ್ತು, ಬ್ಯಾಗಿಂಗ್ ಆಯ್ತು, ರೀಬ್ಯಾಗಿಂಗ್ ಅಂತ ಕರಿತೇವೆ. ಆ ನಂತರ ಅದಕ್ಕೆ ಟ್ಯಾಗ್ ಮಾಡ್ತಾರೆ, ಯಾವ ಡೇಟ್ ಅಲ್ಲಿ ಮಾಡಿದ್ದಾರೆ. ಸೊ ಆ ಪ್ಲಾಂಟು, ಆ ಟೈಮು ಏನಿದೆ ಅದನ್ನ ಒಂದು ಟ್ಯಾಗ್ ಮಾಡ್ತಾರೆ, ಒಂದು ಸ್ಕಿಪ್ ಅಲ್ಲಿ ಬರ್ಬಿಟ್ಟು ಇದಕ್ಕೆ ಟ್ಯಾಗ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಟ್ಯಾಗಿಂಗ್ ಅಂತ ಕರಿತೇವೆ. So in this step, that is following of cross pollination, so we get ಏನು ಸಿಗುತ್ತೆ ನಮಗೆ, F1 hybrid. F1 is hybrid, that is a cross breed. Hybrid breed ಅಥವಾ cross breed ಅಂತ ಕರೀತೇವೆ, cross breed. ಸೊ ಹಾಗಾದ್ರೆ ಏನಿದು ಹೈಬ್ರಿಡ್ ಅಂದ್ರೆ, ನಾವು ಇಲ್ಲೇನ್ ನೋಡ್ತೇವೆ ಅಂದಾಗ, ಸೊ ಹೈಬ್ರಿಡ್ ನಥಿಂಗ್ ಬಟ್ ದಿ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಆಫ್ ಆಫ್ಸ್ಪ್ರಿಂಗ್. ದಿ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಆಫ್ ಆಫ್ಸ್ಪ್ರಿಂಗ್. ಸೊ ಇನ್ ದಿ ಹೆಟಿರೋಜೈಗಸ್ ಕಂಡೀಷನ್, ಸೊ ಹೈಬ್ರಿಡ್ ಅಂದ್ರೆ ಇದರಲ್ಲಿ ಎರಡು ಇರ್ತದೆ ಅಲೀಲ್ಸ್, ಒಂದು ಡಾಮಿನೆಂಟ್, ಇನ್ನೊಂದು ರಿಸೆಸಿವ್ ಇರುತ್ತೆ.
ಆ ಹೆಟಿರೋಸೈಗಸ್ ಕಂಡೀಷನ್ ನಲ್ಲಿ ಆಫ್ ಸ್ಪ್ರಿಂಗ್ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ, ಕ್ಯಾರೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅಂತದನ್ನ ನಾವು ಏನಂತ ಕರಿತೀವಿ ಇಲ್ಲಿ, ಹೈಬ್ರಿಡ್ ಅಂತ ಕರಿತೇವೆ. ಸೊ ದಿ ಹೆಟಿರೋಸೈಗಸ್ ಆಫ್ ಸ್ಪ್ರಿಂಗ್, ಸೊ ಇನ್ F1, so that character is expressive character in the heterozygous condition of the offspring. So that is nothing but hybrid or crossbreed ಅಂತ ಕರಿತೀವಿ. ಅದನ್ನ ನಾವು ಹೈಬ್ರಿಡ್ ಅಂತ ಕರಿತೇವೆ. Then so this type of cross pollination is continued for successive generation, then get the number of cross breeds or hybrids. ಹೀಗೆ ಇದನ್ನ ಮುಂದುವರಿಸ್ಕೊಂಡು ಹೋದಾಗ ಏನಾಗುತ್ತೆ, ಅನೇಕ ಸಂತತಿಗಳವರೆಗೂ ತಗೊಂಡು ಹೋದಾಗ ನಮ್ಗಲ್ಲೇನಾಗುತ್ತೆ, ಕಲೆಕ್ಷನ್ ಆಫ್ ಸೀಡ್ಸ್, ದಟ್ ಈಸ್ ನಥಿಂಗ್ ಬಟ್ ಹೈಬ್ರಿಡ್ ಅಂತ ಕರಿತೇವೆ. ಈ ರೀತಿ ದಟ್ ಈಸ್ ಒಬ್ಟೈನಿಂಗ್ ಆಫ್ ಹೈಬ್ರಿಡ್ ಆರ್ ಕ್ರಾಸ್ ಬ್ರೀಡ್ ಥ್ರೂ ದಿ ಸಕ್ಸಸಿವ್ ದಿ ಕ್ರಾಸಿಂಗ್ ಆರ್ ಸೆಲೆಕ್ಷನ್ ಆಫ್ ದಟ್ ಈಸ್ ಕ್ರಾಸ್ ಪಾಲಿನೇಷನ್ ಅಂತ ಕರಿತೇವೆ. ಆ ಒಂದು ಆಸ್ಪೆಕ್ಟ್ ಅನ್ನ ನಾವು ಮೆಂಡಲ್ ಒಂದು ಟೆಕ್ನಿಕಲಿ ಹೈಬ್ರಿಡೈಸೇಷನ್ ಟೆಕ್ನಿಕಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ಕೆಲವು ವರ್ಡ್ಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಒಂದು ಜೀನ್ ಆಯ್ತು, ನೆಕ್ಸ್ಟ್ ಒಂದು ಅಲೀಲ್ಸ್ ಅಂತ ಕರೆದ್ವಿ ನಾವು. ಸೊ ಅಲೀಲ್ಸ್ ನಥಿಂಗ್ ಬಟ್ ಫ್ಯಾಕ್ಟರ್ಸ್. Alleles nothing but factors. So each character controlled by a gene, one gene. So that gene has two factors. These two factors expressed contrasting characters. ಆ ಎರಡು ಅಲೀಲ್ಸ್ ಏನ್ ಮಾಡುತ್ತೆ, ಎರಡು ಕ್ಯಾರೆಕ್ಟರ್ಸ್ ಇದಾವಲ್ಲ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಅದನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಬರೋಣ, ವಾಟ್ ಈಸ್ ದಿ ಹೋಮೋಸೈಗಸ್? homozygous. So that is, so homozygous ಅಂದಾಗ here the similar type of alleles at the same locus or same position on homologous chromosomes called, that one is called homozygous condition. It is the condition. ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಟಾಲ್ ಇದೆ ಅಂತ ಇಟ್ಕೊಳ್ಳೋಣ. ಈ ವರ್ಡ್ ಅನ್ನು ಮೊದಲೇ ಅಭ್ಯಾಸ ಮಾಡಿದ್ರೆ ಮುಂದೆ ನಾವು ಮಾನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ಬಹಳ ಈಸಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಟಾಲ್ ಅಂತ ಇದೆ, ಇದು ಕಂಟ್ರೋಲ್ಡ್ ಬೈ ಸಿಂಗಲ್ ಜಿ. ಇದಕ್ಕೆ ಎರಡಿದೆ, ಹೌದಾ? ಸೊ ಎರಡು ಅಲೀಲ್ಸ್ ಇದೆ. ಈ ಎರಡು ಅಲೀಲ್ಸ್ ಏನಾಗುತ್ತೆ ಇಲ್ಲಿ, ಅದನ್ನ ಸ್ಮಾಲ್ ಎ ಅಂಡ್ ಸ್ಮಾಲ್ ಬಿ ಅಂತ ಇಟ್ಕೊಳ್ಳೋಣ. ಈ ಎರಡು ಅಲೀಲ್ಸ್ ಏನಾಗಿದೆ, ಇದೊಂದೇ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಅಲೀಲ್ಸ್. ಸಿಮಿಲರ್ ಟೈಪ್ ಆಫ್ ಅಲೀಲ್ಸ್ ಪ್ರೆಸೆಂಟ್ ಅಟ್ ದಿ ಸೇಮ್ ಲೋಕಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಲೋಕಸ್ ನಥಿಂಗ್ ಬಟ್ ದಿ ಪೊಸಿಷನ್ ಆಫ್ ದಿ ಜೀನ್ ಅಂತ ಕರಿತೇವೆ. ಜೀನು ಎಲ್ಲಿ ಕೂತ್ಕೊಳ್ಳುತ್ತೋ ಏನು ಕ್ರೋಮೋಸೋಮ್ ಮೇಲೆ DNA ನಲ್ಲಿ, ಸೊ ಆ ಜೀನ್ ಇರುವಂತಹ ಜಾಗವನ್ನ ಪೊಸಿಷನ್ ಆಫ್ ದಿ ಜೀನ್, ದಟ್ ಈಸ್ ಏನಂತ ಕರಿತೇವೆ, ಎಲ್ಲಿ ಆಕ್ಯುಪೈ ಮಾಡ್ಕೊಳ್ಳುತ್ತೋ ಆ ಪೊಸಿಷನ್ ಅನ್ನ, ಆ ಪ್ಲೇಸ್ ಅನ್ನ ನಾವೇನಂತ ಕರಿತೇವೆ, ಲೋಕಸ್, ಜೀನ್ ಲೋಕಸ್ ಅಂತ ಕರಿತೇವೆ. ಇದೇ ಲೋಕಸ್ ಏನಾಗಿರುತ್ತೆ, ಸಿಮಿಲರ್ ಅಲೀಲ್ಸ್, ಬರೀ ಟಾಲ್ ಅನ್ನೇ ಎಕ್ಸ್ಪ್ರೆಸ್ ಮಾಡುವಂತಹ ಏನ್ ಫ್ಯಾಕ್ಟರ್ಸ್ ಇದೆಯಲ್ಲ, ಎರಡು ಅಲೀಲ್ಸ್ ಬರೀ ಟಾಲೆ, ಡ್ವಾರ್ಫಿಕ್ ಬರಲ್ಲ ಅಲೀಲ್ಸ್ ಅಲ್ಲಿ ಒಂದೇ ತರನೇ ಎಕ್ಸ್ಪ್ರೆಸ್ ಮಾಡುವಂತ ಎರಡು ಅಲೀಲ್ಗಳು ಸಿಮಿಲರ್, ಒಂದೇ ತರ ಇದಾವೆ. ಈ ಎರಡು ಅಲೀಲ್ಗಳು ಇದೇ ಸೇಮ್ ಲೋಕಸ್ ಮೇಲೆ ಇದ್ರೆ ಅಂತ ಕಂಡೀಷನ್ ಅನ್ನ ಹೋಮೋಸೈಗಸ್ ಕಂಡೀಷನ್ ಅಂತ ಕರಿತೇವೆ. ಹೋಮೋಸೈಗಸ್ ಕಂಡೀಷನ್. ಕಮಿಂಗ್ ಟು ದಿ ಹೆಟಿರೋಸೈಗಸ್. ಹಾಗಾದ್ರೆ ಹೆಟಿರೋಸೈಗಸ್ ಅಂದ್ರೆ ಏನಂತ ಕರೆಯೋಣ, ಹೆಟಿರೋಸೈಗಸ್. ಸೊ ವೆರಿ ಸಿಂಪಲ್, ಏನಂತ ಹೇಳ್ಬೋದು ಇದನ್ನ, ಹೆಟಿರೋಸೈಗಸ್ ಅಂದ್ರೆ when it is the condition, so two dissimilar alleles present at the same locus on homologous chromosomes. ಏನಿದೆ ಇಲ್ಲಿ ಜೀನ್ ನಲ್ಲಿ, ಈ ಜೀನ್ ಎರಡು ಫ್ಯಾಕ್ಟರ್ಸ್ ಇದೆಯಲ್ಲ, ಇಲ್ಲಿ ಅಲೀಲ್ಸ್ ಏನಾಗಿರುತ್ತೆ, ಡಿಸ್ಸಿಮಿಲರ್ ಆಗಿರ್ತದೆ. ಸೊ ಒನ್ ಎಕ್ಸ್ಪ್ರೆಸ್ಡ್ ಡಾಮಿನೆಂಟ್, ಅನದರ್ ಒನ್ ಎಕ್ಸ್ಪ್ರೆಸ್ಡ್ ರಿಸೆಸಿವ್ ಕ್ಯಾರೆಕ್ಟರ್. ನೋಡಿ ಅಲ್ಲಿ ಬರೀ ಟಾಲ್ ಅನ್ನೇ ಎರಡು ಎಕ್ಸ್ಪ್ರೆಸ್ ಮಾಡಿದ್ವು, ಇಲ್ಲಿ ಒಂದು ಟಾಲ್ ಇನ್ನೊಂದು ಡ್ವಾರ್ಫ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತ ಅಲೀಲ್ಸ್ ಇದೆ. ಸೊ ದೀಸ್ ಟೂ ಆರ್ ಡಿಸ್ಸಿಮಿಲರ್. ಏನಾಗಿದೆ ಇಲ್ಲಿ, ಸಿಮಿಲಾರಿಟಿ ಇಲ್ಲ, ಡಿಸ್ಸಿಮಿಲರ್ ಇದೆ. ಸೊ ಇಂಥ ಕಂಡೀಷನ್ ಕ್ರೋಮೋಸೋಮ್ ಮೇಲೆ ಇರ್ತಕ್ಕಂಥ ಜೀನ್ ಹತ್ರ ಇದ್ರೆ
ಅದೇ ಪೊಸಿಷನ್ ಅಲ್ಲಿ ಇದ್ರೆ ಆ ಲೀವ್ಸು, ಹಾಗಾದ್ರೆ ಆ ಕಂಡೀಷನ್ ಅನ್ನು ಏನಂತ ಕರೆಯೋಣ ನಾವು? ಹೆಟಿರೋಜೈಗಸ್ ಕಂಡೀಷನ್ ಅಂತ ಕರಿತೇವೆ. ಹೆಟಿರೋಜೈಗಸ್ ಕಂಡೀಷನ್ ಅಂತ ಕರಿತೇವೆ. ಸೊ ಹೈಬ್ರಿಡ್ ಅಂದ್ರೆ ಗೊತ್ತಾಯ್ತು, ದಟ್ ಈಸ್ ಹೆಟಿರೋಜೈಗಸ್ ಆಫ್ಸ್ಪ್ರಿಂಗ್ ಫ್ರಮ್ ಟೂ ಪ್ಯೂರ್ ಬ್ರೀಡ್, ಪ್ಯೂರ್ ಬ್ರೀಡ್ ಪೇರೆಂಟ್ಸ್. ಸೊ ಹೈಬ್ರಿಡ್ ಅನ್ನ ಈ ರೀತಿನಲ್ಲೂ ಹೇಳ್ಬೋದು ನಾವು, ದಟ್ ಈಸ್ ಹೆಟಿರೋಜೈಗಸ್ offspring from two true breed parents. ಹೇಗಿದು ಹೈಬ್ರಿಡ್ ಅಂತ ಹೇಳಿ ಹೇಗೆ ನೋಡೋಣ. ನೋಡಿ, ಟಾಲ್ ಅಂತ ಇದೆ ಅಂತ ಇಟ್ಕೊಳ್ಳೋಣ, ಟಾಲ್. ಇನ್ನೊಂದು ಯಾವುದು? ಡ್ವಾರ್ಫ್. ಹೌದಾ? ಹೈಟ್ ಆಫ್ ದಿ ಸ್ಟೆಮ್ಗೆ. ಈಗ ಇದೆರಡೂ ಮಿಕ್ಸ್ ಆದಾಗ ಗೇಮೆಟ್, ಇದು ಗೇಮೆಟ್ ಕೊಡುತ್ತೆ ಒಂದು, ಇದು ಒಂದು ಗೇಮೆಟ್ ಕೊಡುತ್ತೆ. ಈ ಎರಡು ಗೇಮೆಟ್ ಫ್ಯೂಷನ್ ಆದಾಗ ಅಲ್ಲಿ ಎರಡು ಅಲೀಲ್ಸ್ ಇದಾವೆ ಅಲ್ವಾ? ಒಂದು ಟಾಲ್ ಇಂದ ಬಂದಿದೆ ಅಲೀಲ್ದು, ಇನ್ನೊಂದು ಡ್ವಾರ್ಫ್ ಇಂದ ಬಂದಿದೆ, ಕಾಂಬಿನೇಷನ್ ಆಫ್ ದೀಸ್ ಟು. ಸೊ ಇಲ್ಲೇನಾಗುತ್ತೆ, ಈ ಒಂದು ಇದರಲ್ಲಿ ಇದು ನೆಕ್ಸ್ಟ್ ಮುಂದೆ ಏನನ್ನ ಎಕ್ಸ್ಪ್ರೆಸ್ ಮಾಡುತ್ತದೋ? ಟಾಲ್ನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಎತ್ತರವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ದಿಸ್ ಬಿಕಮ್ ಹೆಟಿರೋಜೈಗಸ್ ಅಂತ ಕರಿತೀವಿ. ಈ ಸಂತತಿ ಏನಂತ ಹೇಳೋಣ ನಾವು? ಹೆಟಿರೋಜೈಗಸ್. ಸೊ ದಿ ಹೆಟಿರೋಜೈಗಸ್ ಆಫ್ಸ್ಪ್ರಿಂಗ್ ಎಲ್ಲಿಂದ ಬಂದದು? ಎರಡು ಟ್ರೂ ಬ್ರೀಡ್ ಇಂದ ಬಂತು. ನೋಡಿ, ಟಾಲ್ ಅನ್ನೋದು ಪ್ಯೂರ್ ಟಾಲ್ ಅನ್ನೇ ಕೊಡ್ತಾ ಹೋಗ್ತಕ್ಕಂಥ ಟ್ರೂ ಬ್ರೀಡ್, ಡ್ವಾರ್ಫ್ ಪ್ಯೂರ್ ಡ್ವಾರ್ಫ್ ಅನ್ನೇ ಕೊಡ್ತಕ್ಕಂಥ ಪ್ಯೂರ್ ಬ್ರೀಡ್. ಇವೆರಡರ ಒಂದು ಕಾಂಬಿನೇಷನ್ ಇಂದ ಬಂದಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಹೈಬ್ರಿಡ್ ಅಂತ ಕರಿತೇವೆ. ಸೊ ಹೆಟಿರೋಜೈಗಸ್ ಆಫ್ಸ್ಪ್ರಿಂಗ್ ಫ್ರಮ್ two true breed parents, that is called hybrid ಅಂತ ಹೇಳ್ತೇವೆ. ಅದನ್ನ ಹೈಬ್ರಿಡ್ ಅಂತ ಕರಿತೇವೆ. ಹೆಟಿರೋಜೈಗಸ್ ಕಂಡೀಷನ್. What is meant by heterozygous? It has two dissimilar alleles. ಎರಡು dissimilar alleles ಇದೆ. ಒಂದು dominant, another one is recessive ಅಂತ ಕರಿತೇವೆ. ಅಂತ ಕಂಡೀಷನ್ ಅಲ್ಲಿ ಇರುವಂತ ಆಫ್ಸ್ಪ್ರಿಂಗ್ ಅನ್ನ ನಾವೇನಂತ ಹೇಳ್ತೇವೆ? ಹೆಟಿರೋಜೈಗಸ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ದಟ್ ಈಸ್ ಸೊ dominant character. ಏನಂತ ಕರೆಯೋಣ dominant ಅಂತಾಗ? ಸೊ it is a expressive character. It is a expressive character at the presence of another allele. ನೋಡಿ, ಡಾಮಿನೆಂಟ್ ಅಂದ್ರೆ ಯಾವಾಗಲೂ ತೋರಿಸುತ್ತದು, ಏನ್ ಮಾಡುತ್ತದು? ಎಕ್ಸ್ಪ್ರೆಸ್ ಮಾಡುತ್ತದೆ, ಎಕ್ಸ್ಪೋಸ್ ಮಾಡುತ್ತೆ ಗುಣವನ್ನ. ಯಾವಾಗ ಇನ್ನೊಂದು ಜೊತೆಗಿದ್ದಾಗ್ಲೂ ಕೂಡ ಅದನ್ನ ಬದಿಗೊತ್ತಿ ಯಾವುದು ಎಕ್ಸ್ಪ್ರೆಸ್ ಮಾಡುತ್ತಲ್ಲ ಆ ಒಂದು ಕ್ಯಾರೆಕ್ಟರ್ ಅನ್ನ ನಾವೇನಂತ ಕರಿತೇವೆ? ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೇವೆ. ಸೊ ಇಟ್ ಈಸ್ ಎ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಅಟ್ ದಿ ಪ್ರೆಸೆನ್ಸ್ ಆಫ್ ಅನದರ್ ಅಲೀಲ್. ಇನ್ನೊಂದು ಅಲೀಲ್ ಇದ್ದಾಗ್ಲೂ ಕೂಡ ಅದನ್ನ ಬದಿಗೊತ್ತಿ ಏನ್ ಮಾಡುತ್ತದು? ಎಕ್ಸ್ಪ್ರೆಸ್ ಮಾಡುತ್ತೆ. when it is in heterozygous condition, ಎರಡು ಇದ್ದಾಗ ಏನಂತ ಹೇಳೋಣ ನಾವು? ಹೆಟಿರೋಜೈಗಸ್. ಹೋಮೋಜೈಗಸ್ ಅಂದಾಗ ಬರೀ ಟಿ ಇರಬೇಕು, ಟಾಲ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಟಿ. ಬರೀ ಡ್ವಾರ್ಫ್ ಇದ್ರೆ ಸ್ಮಾಲ್ ಟಿ. ಬರೀ ಪ್ಯೂರ್ ಇದೆ ಇತ್ತು ಅಂದಾಗ ನಾವು ಹೋಮೋಜೈಗಸ್ ಅಂತ ಕರಿತೀವಿ. ಸೊ ಒನ್ ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ ಇದ್ದಾಗ ಏನಂತ ಕರೆಯೋಣ ನಾವು ಅದನ್ನ? ದಟ್ ಈಸ್ ಹೆಟಿರೋಜೈಗಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ we move on to the first cross. That one is monohybrid cross. The first one is monohybrid cross. Hybrid cross or one gene inheritance. So in this monohybrid cross, Mendel took the stem height in pea plant, that is the height of the stem or stem height. So it is the one character, that is a stem height. Mendel took the stem height, that is one character, with two contrasting traits. ಅದಕ್ಕೆ ಎಷ್ಟು traits ಇದೆ? ಎರಡು traits ಇದೆ. So Mendel selected pea plant. That in pea plant, so he took the one character, that is a stem height.
It has two contrasting characters. One is tall, another one is dwarf. Another one is a dwarf. So that character controlled by a single gene. So that gene expressed, that is the tall and dwarf, these two nothing but the factors. So that character has two traits, two contrasting characters. Those two expressed through factors like alleles. Enagide alleles. So that cross nothing but mono hybrid cross or one gene inheritance. One gene inheritance. So in this cross, Mendel took only one character of pea plant, that is height of the stem. It has two contrasting characters like tallness and dwarfness, that is tall and dwarf. So this is enough for today's class. Then we take the continuing part or continued part in next class. Till then, good.